ನಮಸ್ತೆ ಸ್ನೇಹಿತರೆ, ಈ ದಿನದ ವಿಷಯ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನ ತಿಳಿದುಕೊಳ್ಳಿ. ಇದೇನಪ್ಪ ಹಿಂಗೆ ಹೇಳ್ತವ್ರೆ, ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ತಾನೆ ಅಂತ. ನೋಡಿ, ಈ ತರ ಒಂದು ವಿಭಿನ್ನವಾದ ಚಿಂತನೆ ಮಾಡಿ ನಮ್ಮ ಮಕ್ಕಳು ನಮ್ಮವರೇನ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಚಿಂತನೆ, ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಈ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿ ಸ್ನೇಹಿತರೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ನಮ್ಮ ಮಕ್ಕಳು ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಾವು ಪಡೆದಿರೋ ಕಷ್ಟ ನಮ್ಮ ಮಕ್ಕಳು ಕೊಡಬಾರ್ದು ಅಂತ ಸಾಲ ಸೋಲ ಮಾಡಿ ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ, ಬೈಕ್ ಕೊಡಿಸ್ತೀವಿ, ಕಾರ್ ಕೊಡಿಸ್ತೀವಿ, ಮೊಬೈಲ್ ಕೊಡಿಸ್ತೀವಿ, ಬಟ್ಟೆ ಕೊಡಿಸ್ತೀವಿ, ಒಳ್ಳೆ ಐಷಾರಾಮಿ ಜೀವನ ನೋಡೋದಕ್ಕೋಸ್ಕರ ಅವ್ರಿಗೆ ಎಲ್ಲ ಸವಲತ್ತುಗಳನ್ನ ಕೊಡ್ತೀವಿ. ನಾಳೆ ದಿವಸ ಮಕ್ಕಳು ದಾರಿ ತಪ್ಪಿಬಿಟ್ಟು ಅವರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ, ಅಥವಾ ಏನಾರ ಅಪಘಾತದಲ್ಲಿ ಕುಡ್ತಕ್ಕೋ ಅಥವಾ ದುಶ್ಚಟಗಳು ದಾಸರಾಗೋ ಅಥವಾ ಪ್ರೀತಿ ಪ್ರೇಮ ಮಾಡೋ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಈ ತರ ಅನೇಕ ಸಂಭವಗಳು ನಡೆದು ನಾವೇನ್ ಮಾಡ್ತೀವಿ, ಕುಗ್ಬಿಡ್ತೀವಿ, ನಮ್ಗೆ ಗುತ್ತಿಗೆ ಬೇಡ, ನಮ್ಗೆ ಜೀವನನೇ ಬೇಡ ಅಂತ. ಅದಕ್ಕೇನೆ ಈಗ ನೀವೇನ್ ನಿಮ್ಮ ಮಕ್ಕಳಿಗೆಲ್ಲ ಸೌಕರ್ಯ ಕೊಟ್ಟಿದ್ದೀರಾ, ಅದರಲ್ಲಿ ನಿಮ್ಮ ಮಕ್ಳಿಗೆ ಆರೋಗ್ಯಕರವಾಗಿ ಉಪಯೋಗಿಸ್ತಾ ಇದಾರೆ, ಅದನ್ನೆಲ್ಲ ನಾವ್ ಹೇಳೋ ಮತ್ ಮೀರಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಈ ತರ ಒಂದು ಚಿಂತನೆ ಮಾಡಿ. ನೋಡಿ, ನಿಮ್ಮ ಮಕ್ಳಿಗೆ ಏನೇನೆಲ್ಲ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಬೈಕು, ಕಾರ್ಗಳು ಅಥವಾ ಎಲ್ಲ ಸ್ವತಂತ್ರ ಕೊಟ್ಟಿದ್ದೀರ, ಅದನ್ನೆಲ್ಲ ಕಟ್ ಆಫ್ ಮಾಡಿ ಎಲ್ಲ ಕಿತ್ಕೊಂಡು ಮನೆಗೆ ಕರೆಸಿ, ಮನೆಗೆ ಹತ್ರ ಇಕ್ಕಳಿ. ಒಂದು ವಾರ ಮನೆ ಬಿಟ್ಟೆಲ್ಲ ಆಚೆ ಹೋಗಂಗಿಲ್ಲ ನೀನು, ಸರಿನಾ? ನಿನ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಂಗಿಲ್ಲ, ಏನು ಯೂಸ್ ಮಾಡಂಗಿಲ್ಲ. ಮೊಬೈಲ್ ಬಂದ್ರೆ ಫೋನ್ ಬಂದ್ರೆ ಮಾತ್ರ ಎತ್ಬೇಕು, ಮಾತಾಡ್ಬೇಕು, ಅತಿ ಹೆಚ್ಚು ಮೊಬೈಲ್ ನೋಡಂಗಿಲ್ಲ. ನೀನ್ ಏನ್ ಊಟ ಬೇಕು ಮನೇಲೆ ಮಾಡ್ಕೊಡ್ತೀವಿ, ಆಚೆ ಕಡೆ ಎಲ್ಲೂ ತಿನ್ನಂಗಿಲ್ಲ. ಮನೆಯಲ್ಲಿ ನಾವು ಒಂದ್ ವಾರ ನಮ್ ಜೊತೆ ಇರ್ಬೇಕಷ್ಟೇ, ಕಣ್ಣೆದ್ರಿಗೆ ಇರ್ಬೇಕು, ಇನ್ನೇನು ಮಾಡಂಗಿಲ್ಲ. ನೀನು ಎಲ್ಲೂ ಆಚೆ ಹೋಗಂಗಿಲ್ಲ, ಆ ಫ್ರೆಂಡ್ ಮೀಟ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂಡ ಕೇಳ್ರಿ. ಅವ್ರೇನಾದ್ರು ನೀವ್ ಹೇಳೋ ಮಾತು ಮೀರ್ದಿರಾ, ಆಯ್ತಮ್ಮ ಪರವಾಗಿಲ್ಲ, ಆಯ್ತಪ್ಪ ಪರವಾಗಿಲ್ಲ, ನಾನು ಮನೆಯಲ್ಲೆಲ್ಲ ಇರ್ತೀನಿ ಅಂತಂದ್ರೆ ನೋಡಿ, ಅವಾಗ ಆ ಮಕ್ಳು ಒಳ್ಳೆ ದಾರಿನಲ್ಲಿ ಇದ್ದಾರೆ, ಆ ಮಕ್ಳ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ, ಚೆನ್ನಾಗಿದ್ದಾರೆ ಅಂತ. ಅವ್ರೇನಾದ್ರು ನಿಮ್ಗೆ ಬೈಯೋದು, ಹೊಡೆಯೋದು, ಜಗಳ ಆಡೋದು, ಮನೆ ಬಿಟ್ಟು ಹೋಯ್ತೀನಿ ಅನ್ನೋದು, ಕೀಜಾಡೋದು, ಪರ್ಚಾಡೋದು, ನಾವು ಮನೆ ಬಿಟ್ಟು ನಮ್ಗೆ ಸ್ವಾತಂತ್ರ್ಯ ಬೇಕು, ನಾವು ಆಚೆ ಹೋಗ್ಲೇಬೇಕು ಅಂತ ಹಠ ಮಾಡ್ತಾವ್ರೆ ಅಂತಂದ್ರೆ, ಅಥವಾ ಮೊಬೈಲ್ ನಾನು ಯೂಸ್ ಮಾಡ್ಲೇಬೇಕು ಅಂತ ಹಠ ಮಾಡ್ತಾವ್ರೆ ಅಂದ್ರೆ ನೋಡಿ, ಆ ಮಕ್ಕಳು ಕೆಟ್ಟ ದಾರಿನಲ್ಲಿದ್ದಾರೆ. ಯಾವತ್ತಿದ್ರು ನಿಮಗೆ ಅಪಾಯನೇ ಅಂತ ಮಕ್ಕಳಿಂದ. ನೀವು ಸರಿಯಾದ ದಾರಿನಲ್ಲಿ ಮಕ್ಕಳನ್ನ ಬೆಳೆಸಿಲ್ಲ ಅಂತ ಅರ್ಥ. ನೋಡಿ, ಇದನ್ನ ಮಾಡಿ ನೋಡಿ, ನೀವು ಖಂಡಿತ ನಿಮ್ಗೆ ತಿಳ್ಕೊಳ್ತೀರಾ. ನಾಳೆ ದಿವಸ ದುಃಖಕ್ಕೆ ನೀವು ಹೋಗಲ್ಲ. ನೋಡಿ, ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಬೆಳೆಸೋ ನಿಟ್ಟಿನಲ್ಲಿ ಅನೇಕ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ಏನು ಊರ್ ಹಾಳು ಮಾಡೋದು, ಮನೆ ಹಾಳು ಮಾಡೋದು, ಏನು ನಮ್ಮದಲ್ಲದ ದುಡ್ಡುಗಳನ್ನ ಲಂಚ ಹೊಡೆದು ಲಪ್ಟಾಯಿಸಿ ಮೋಸ ಮಾಡಿ ಅನ್ಯಾಯ ಮಾಡಿ ಮಕ್ಕಳು ಬೆಳೆಸೋದಕ್ಕೋಸ್ಕರ, ಮಕ್ಳಿಗೆ ಚೆನ್ನಾಗಿ ಕೊಡೋದಕ್ಕೋಸ್ಕರ ಬೆಳೆಸ್ಕೊಟ್ಟಿರ್ತೀವಿ. ಮಕ್ಳೇನ್ ಮಾಡ್ತಾರೆ, ನಮ್ಮನ್ನೆಲ್ಲ ಬಿಟ್ಟು ಹೊಂಟು ಬಿಡ್ತಾರೆ, ಅಥವಾ ನಮ್ಮನ್ನೆಲ್ಲ ಬಿಟ್ಟು ಸತ್ತೋಗ್ಬಿಡ್ತಾರೆ, ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡದಿರೋ ಹೊರದೇಶಕ್ಕೆ ಹೋಗ್ತಾರೆ, ಅಥವಾ ಯಾರ್ದಾರ ಲವ್ ಪ್ರೀತಿ ಗೀತಿ ಮಾಡಿ ಹೊಂಟು ಬಿಡ್ತಾರೆ. ನೋಡಿ, ಅದ್ರ ದುಃಖ ನೀವು ಅನುಭವಿಸ್ತೀರಾ. ಕಾರಣ ನೋಡಿ, ನೀವೇನೆಲ್ಲ ಜಗತ್ತಿಗೆ ಮಾಡಿದೀರಾ, ದುಃಖ ಕೊಟ್ಟಿದ್ದ ಮನೆ ಹಾಳು ಮಾಡಿರ್ತೀರಾ, ಅದು ನಿಮ್ಮ ಮಕ್ಳು ರೂಪದಲ್ಲೇ ನಿಮ್ಗೆ ಶಿಕ್ಷೆ ಆಗಿ ಬಂದ್ಬಿಡ್ತದೆ. ನೋಡಿ, ಇದು ನೀವು ಅರ್ಥ ಮಾಡ್ಕೊಬೇಕು. ಮಕ್ಳಿಗೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ, ಒಳ್ಳೆ ಮಾನವೀಯ ಮೌಲ್ಯಗಳನ್ನ ಕಲಿಸ್ಬೇಕು, ದಾನ ಧರ್ಮ ಮಾಡೋದನ್ನ ಕಲಿಸ್ಕೊಡ್ಬೇಕು, ಪ್ರೀತಿ ಪ್ರೇಮ ಕಲಿಸ್ಕೊಡ್ಬೇಕು. ನಮ್ಮ ಹಿರಿಯರು, ದಾಸರು, ಶರಣರು, ಅಥವಾ ವಚನಕಾರರುಗಳು, ಕವಿಗಳು, ಸಾಹಿತಿಗಳು, ನಮ್ಮ ರಾಜರುಗಳು, ನಮ್ಮ ಸಂಸ್ಕೃತ ಏನಿದೆ, ನಮ್ಮ ಸಂಸ್ಕಾರ ಏನಿದೆ, ನಮ್ಮ ದಿನಚರಿಗಳೇನಿದೆ, ನಮ್ಮ ಹಿರಿಯರು ಪೂರ್ವಜರು ಯಾವ ರೀತಿ ಬದುಕು ಬಂದ್ರು ಅದನ್ನ ತಿಳಿಸ್ಕೊಡ್ಬೇಕು. ವ್ಯವಸಾಯ ಮಾಡೋದು ಕಲಿಸ್ಕೊಡ್ಬೇಕು, ಅಡಿಗೆ ಮಾಡೋದು ಹೇಳ್ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಬರೀ ಆಸೆನ ನೀವು ಉತ್ಪತ್ತಿ ಮಾಡಿಸ್ತಾ ಇರ್ತೀರ ಮಕ್ಕಳಿಗೆ. ನೋಡಿ, ಆಸೆ ಬೆಳೆದಷ್ಟು ಅವರು ಅತಿ ಹೆಚ್ಚು ಆಸೆಯಲ್ಲಿ, ಮೋಹದಲ್ಲಿ, ಭ್ರಮೆನಲ್ಲಿ, ಹಠಕ್ಕೆ, ಕೋಪಕ್ಕೆ ದಾಸರಾಗ್ತಾರೆ. ಅದರಲ್ಲಿ ಮುಳುಗಿ ತೇಲಿ ಕೊನೆಗೆ ನಿಮ್ಮ ಮಾತೆ ಕೇಳ್ದಿನ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ, ನಾವೆಲ್ಲ ಏನೋ ಬಾಯಿ ಮಾತಿಗೆ, ಏನೋ ಟೈಮ್ ಪಾಸ್ಗೆ, ಏನೋ ನಿಮ್ ಮುಂದೆ ಬಂದು ಕುತ್ಕೊಂಡು ಮಾತಾಡ್ತಿರೋದಲ್ಲ. ನಮ್ಮ ಬದುಕಿನಲ್ಲಿ ಅನೇಕ ಜನಗಳನ್ನ ನೋಡಿದೀವಿ, ಅನೇಕ ಮಕ್ಕಳನ್ನ ನೋಡಿದೀನಿ. ಕೆಟ್ಟ ದಾರಿಯಲ್ಲಿ ಬೆಳೆದಂತ ಮಕ್ಳು ಹೇಗಿದ್ದಾರೆ, ಒಳ್ಳೆ ದಾರಿಯಲ್ಲಿ ಬೆಳೆದಂತ ಮಕ್ಳು ಯಾವ ರೀತಿ ಇದ್ದಾರೆ, ಆ ತಂದೆ ತಾಯಿ ಬೆಳೆಸೋ ವಿಧಾನದಲ್ಲೇ ಇರ್ತದೆ. ನೀವು 15 ವರ್ಷದವರೆಗೂ ಏನ್ ಮಕ್ಳನ್ನ ಬೆಳೆಸ್ತೀರಾ, ಅದು ನಿಜವಾದ ಬೆಳವಣಿಗೆ. ನೋಡಿ, ಎಷ್ಟು ಜನ ತಂದೆ ತಾಯಿಗಳು ಆಸ್ತಿ ಮಾಡಿದ್ರು ಸಹ, ಆಸ್ತಿ ಭಾಗ ಮಾಡಿದ್ರು ಸಹ, ಇನ್ನೂ ಸಹ ಬಂದು ಆಸ್ತಿಗೋಸ್ಕರ ಒಬ್ಬ ಗುದ್ದಿ ಒಬ್ಬ ತಂದೆನೇ ಸಾಯಿಸಿದ್ದ. ಕಮ್ಮಿ ಆಸ್ತಿ ಕೊಟ್ಟಿದ್ಯಾ ನನಗೆ, ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಆಸ್ತಿ ಕೊಟ್ಟಿದ್ಯಾ ಅಂತ. ಇನ್ನೊಬ್ಬ ದೊಡ್ಡ ಮಗನಿಗೆ ಆಸ್ತಿ ಕೊಟ್ಟಿದ್ಯಾ, ಚಿಕ್ಕ ಮಗನಿಗೆ ಆಸ್ತಿ ಕೊಟ್ಟಿದ್ಯಾ ಅಂತ ಕಣ್ಣುಗುಡ್ಡೆ 2 ಕಿತ್ಬಿಟ್ಟಿದ್ದ ಅಪ್ಪಂದು. ಎಷ್ಟು ಜನ ಆತರ ಮಾಡಿದ್ರು. ಇವತ್ತು ಆಸ್ತಿ ಎಲ್ಲ ಕಿತ್ಕೊಂಡ್ಮೇಲೆ ನೋಡಿ, ಎಲ್ಲಾ ಅನಾಥಾಶ್ರಮಕ್ಕೆ ಹೋಗಿ ನೋಡಿ, ಅವರೆಲ್ಲ ಹೇಳೋದು ಒಂದೇ, ಭಾಗ ಮಾಡ್ಬಿಟ್ಟಪ್ಪ, ಆಮೇಲೆ ನನ್ನನ್ನ ತಂದು ಇಲ್ಲಿ ಹಾಕಿದ್ರು ಅನಾಥಾಶ್ರಮಕ್ಕೆ, ರೋಡಿಗೆ ತಳ್ಳೋದ್ರು. ಇಲ್ಲ, ಆ ಮಗನ ಮನೇಲಿ 6 ತಿಂಗಳು, ಈ ಮಗನ ಮನೇಲಿ 6 ತಿಂಗಳು ಅಂತ ಫುಟ್ಬಾಲ್ ಆಡಿಸ್ತವ್ರೆ ಅಂತಂತಾರೆ. ಎಲ್ಲಿಂದ ಎಲ್ಗೋದ್ರು ಇದೇ ಕಥೆನೆ. ನಾವೇನ್ ಇಲ್ದೇರೋದನ್ನ ಊಟಾಕೊಂಡು ಹೇಳ್ತಾ ಇಲ್ಲ. ನೀವು ಮಕ್ಳನ್ನ ಬೆಳೆಸ್ಬೇಕಾದ್ರೆ ಚೆನ್ನಾಗಿ ಬೆಳೆಸ್ಬೇಕು. ನೋಡಿ, ನಿಮ್ಮ ಮಕ್ಳು ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ನೀವ್ ಇದ್ದೀರಾ ಹಂಗೆ ಇರ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಅವ್ರು ಬೇರೆ ಬೇರೆ ತರ ಇದಾರೆ ಅಂತಂದ್ರೆ ನಿಮ್ಮ ಬೆಳೆಸೋ ಬೆಳವಣಿಗೆ ಸರಿ ಇಲ್ಲ ಅಂತ ಅರ್ಥ. ನಿಮ್ದೇ ತಪ್ಪು. ದಾರಿಲಲ್ಲಿ ಯಾರನ್ನ ಕೇಳಿದ್ರೆ, ಯಾರು ಹುಟ್ಟರಪ್ಪ ಮಕ್ಳು, ಎಂತ ಮಕ್ಳನ್ನ ಬೆಳೆಸೋರೆ, ತಂದೆ ತಾಯಿ ಸರಿ ಇಲ್ಲ ಬಿಡಿ ಮಕ್ಳು ಬೆಳೆಸಿರೋಂತ ಎಲ್ಲಾರು ಸಹ ತಂದೆ ತಾಯಿನೇ ಬೈತಾರೋ ಹೊರತು ಯಾರು ಮಕ್ಳನ್ನ ಬೈಯೋದಕ್ಕೆ ಹೋಗೋದಿಲ್ಲ. ಎಲ್ಲೋ ಅಪರೂಪದಲ್ಲಿ ಬೈತಾರ ಅಷ್ಟೇನೆ.
ಈ ನಿಟ್ಟಿನಲ್ಲಿ ನೀವು ತಿಳ್ಕೊಬೇಕು. ನೋಡಿ, ತಂದೆ ತಾಯಿ ಆಸ್ತಿ ಮಾಡಿ ಎಲ್ಲಾ ರೀತಿ ಇದ್ರೆ ಆ ಮಕ್ಳು ಆತರ ಕೂಡ ಹಾಕಿದ್ರೆ ಕೇಳಿದ್ರೆ ಅದೆಲ್ಲ ಒಳ್ಳೇದು. ಇನ್ನೊಂದು ವರ್ಗದ ಮಕ್ಳು ಇರ್ತಾರೆ, ಚಿಕ್ಕ ವಯಸ್ಸಿನ ಮಕ್ಳು ನೋಡ್ತಾ ಇರ್ತಾರ, ಅಥವಾ ಬಡವ್ರು ನೋಡ್ತಾ ಇರ್ತೀರಾ, ನಮ್ಮ ಮಕ್ಳು ನಾವ್ ಆಸ್ತಿನೇ ಮಾಡಿಲ್ಲ, ನಮ್ಮ ಮಕ್ಳಿಗೆ ಹಸುವ ಚೆನ್ನಾಗ್ ಗೊತ್ತಿದೆ, ನಾವು ಒಳ್ಳೆ ದಾರಿನಲ್ಲಿ ಬೆಳೆಸಿದೀವಿ ಅಂತ ನಾವೇನ್ ಮಾಡೋದ ಅಂತಂದ್ರೆ, ನೋಡಿ ತುಂಬಾ ಸರಳ. ನೋಡಿ, ಏನ್ ನೀವು ಹುಡುಗರು ಕೇಳ್ತೀರಾ ಪ್ರಶ್ನೆನ, ಚಿಕ್ಕರು ಏನು ಪ್ರಾಯದ ಹುಡುಗರು, ನಮ್ಮ ತಂದೆ ತಾಯಿ ಆಸ್ತಿನೂ ಮಾಡಿಲ್ಲ, ನಮ್ಗೆ ಕ್ರೆಡಿಟ್ ಕಾರ್ಡ್, ಒಳ್ಳೆ ಮೊಬೈಲು, ಬಟ್ಟೆ ಗಿಟ್ಟೆ ಏನು ಕೊಟ್ಟಿಲ್ಲ, ನಮ್ ದುಡ್ಡಲ್ಲೇ ನಾವೇ ಓದ್ಕೊಂತ ಇದೀವಿ, ನಾವೇ ಹಾಸ್ಟೆಲ್ ಓದ್ಕೊಂತ ಇದೀವಿ, ನಾವೇ ಕೂಲಿ ಮಾಡ್ಕೊಂಡು ಓದ್ಕೊಂತ ಇದೀವಿ, ನಮ್ ಕತೆ ಏನು ಅಂದ್ರೆ, ನೋಡಿ ನಿಮ್ ತಂದೆ ತಾಯಿ ಆಸ್ತಿ ಮಾಡಿಲ್ದೇ ಇರ್ಬೋದು, ನಿಮ್ಮನ್ನೇ ಭೂಮಿ ಮೇಲೆ ಉಡ್ಸ್ಬಿಟ್ಟು ಬೆಳೆಸೋರ್ ತಾನೆ. ನೀವು ಕೈ ಕಲ್ ಗಟ್ಟಿಗೆ ನೀವು ದುಡ್ಕೊಂಡ್ ತಿನ್ನೋಂಗು, ಅಥವಾ ನೀವು ಓದಿದ್ರೆ ಓಡಾಡಕ್ಕೆಲ್ಲ ಶಕ್ತಿ ಬರೋ ತರ ಬೆಳೆಸಿ ಭೂಮಿ ಮೇಲೆ ಬಿಟ್ಟವರಲ್ವಾ, ಅದೇ ನಿಮ್ ತಂದೆ ತಾಯಿ ಕೊಟ್ಟಿರೋ ಹುಡುಗರೆ. ನೀವೇ ನಿಮ್ ತಂದೆ ತಾಯಿಗೆ ಆಸ್ತಿ ಮಾಡಿ, ನೀವೇ ನಿಮ್ ತಂದೆ ತಾಯಿಗೆ ಗಾಡಿ ಕೊಡ್ಸಿ, ಬಟ್ಟೆ ಕೊಡ್ಸ್ರಿ, ಮೊಬೈಲ್ ಕೊಡ್ಸ್ರಿ, ಮನೆ ಕಟ್ಸ್ಕೊಡ್ರಿ, ಅವ್ರಿಗೆ ಆಸ್ತಿ ಮಾಡ್ರಿ, ನೀವೇ ಆಸ್ತಿ ಮಾಡ್ರಿ ಅವ್ರಿಗೆ. ಇದು ನಿಜವಾದ ಸಾಧನೆ ಮಕ್ಕಳು ಅಂತಂದ್ರೆ. ತಂದೆ ತಾಯಿ ಹತ್ರ ಕಿತ್ಕೊಂಡು ಅವ್ರ ದುಡ್ಡಲ್ಲೇ ಬದುಕಿ ಬಾಳಿ ಒಂದಿವಸ ವಯಸ್ಸಾದ್ಮೇಲೆ ಸಾಯೋದಲ್ಲ. ತಂದೆ ತಾಯಿಗೆ ನಾವು ಆಸ್ತಿ ಮಾಡಿ ಬದುಕ್ಬೇಕು, ಅದು ನಿಜವಾದ ಹುಡುಗರು ಲಕ್ಷಣ. ನೋಡಿ, ಅದನ್ನ ನೀವು ಮಾಡಿ. ತಂದೆ ತಾಯಿಗೆ ಬೈಯಕ್ ಹೋಗ್ಬೇಡಿ, ನಮ್ಗೆ ಆಸ್ತಿ ಮಾಡಿಲ್ಲ, ದುಡ್ಡು ಮಾಡಿಲ್ಲ, ಆ ಮಕ್ಳಿಗೆ ಹತ್ರ ಅದಿದೆ, ಅವ್ರ ಹತ್ರ ಅದಿದೆ, ಅವ್ರು ಅಷ್ಟ್ ಮಾಡೋರು ಇಷ್ಟ್ ಮಾಡೋರು ಅಂತ ಯಾವತ್ತೂ ಭಿಕ್ಷೆ ಬೇಡಬೇಡಿ. ನೀವು ಹಾಕಿರೋ ಬಟ್ಟೆನೂ ಸಹ ನಿಮ್ ದುಡ್ಡಲ್ಲೇ ತಗೊಂಡು ಬದುಕಿ ಬಾಳಿ. ತಂದೆ ತಾಯಿ ಎಷ್ಟೇ ದುಡ್ಡು ಇಕ್ಕೊಂಡಿರ್ಲಿ, ಶ್ರೀಮಂತರ ಅವ್ರ ಹತ್ರ ಕೇಳಕ್ ಹೋಗ್ಬೇಡಿ. ಒಂದ್ ವಯಸ್ಸವರೆಗೂ ಮಾತ್ರ ಇಸ್ಕೊಬೇಕು. ವಿದ್ಯಾಭ್ಯಾಸ ಮಾಡೋರು ವಿದ್ಯಾಭ್ಯಾಸ ಮಾಡಾದ್ಮೇಲೆ ತಂದೆ ತಾಯಿ ಹತ್ರ ಏನು ಕೇಳಿದಾರ ನೀವು ಬದುಕ್ಬೇಕು ನಿಮ್ಮ ದುಡ್ಡಲ್ಲೇ. ಅದು ನಿಜವಾದ ಬದುಕು ಅಂತಂದ್ರೆ. ನೋಡಿ, ಏನ್ ಬಡವರು ಹುಡುಗರು ಇದೀರಾ, ನಮ್ ದುಡ್ಡನ್ನ ಬೆಳಿತಿದೀವಿ ಅಂತೀರ, ನಿಮ್ದು ಛಲ. ತಂದೆ ತಾಯಿ ಇದನ್ನೆಲ್ಲ ಅನ್ಭವ್ಸಕ್ ನಿಮ್ಗೆ ಪ್ರಪಂಚಕ್ಕೆ ಬಿಟ್ಟಿದಾರ ತಾನೆ, ನಿಮ್ಗೆ ಶಕ್ತಿ ಇದೆ ತಾನೆ, ವಿವೇಚನೆ ಬರ್ಸಿದಾರ ತಾನೆ, ಅಷ್ಟೇ ಸಾಕು. ಅವರಿಂದ ಅದನ್ನೇ ಪಡ್ಕೊಂಡಿದ್ರೆ ಅಷ್ಟೇ ನಿಮ್ ಆಸ್ತಿ ಅಂತ ಅನ್ಕೊಳ್ಳಿ, ಅದೇ ದೊಡ್ಡ ಆಸ್ತಿ ಅನ್ಕೊಳ್ಳಿ. ತಂದೆ ತಾಯಿಗೋಸ್ಕರ ಬದುಕಿ, ದೇಶಕ್ಕೋಸ್ಕರ ಬದುಕಿ. ನೋಡಿ, ಯಾರೂ ಸಹ ನೀವು ಭ್ರಮೆನಲ್ಲಿ ಇರಬಾರ್ದು. ನಿಮ್ಮ ಮಕ್ಕಳು ನಿಮ್ ರೀತಿನೇ ಇರಬೇಕು, ನೀವ್ ಹೇಳ್ದಂಗೆ ಕೇಳ್ಬೇಕು, ಅದು ನಿಮ್ಮ ಮಕ್ಕಳಲ್ವಾ. ನೋಡಿ, ಹೆಂಗಂದ್ರಂಗೆ ಬೆಳೆಸ್ಬೇಡಿ, ಹೆಂಗಂದ್ರಂಗೆ ಸ್ವಾತಂತ್ರ್ಯ ಕೊಡ್ಬೇಡಿ. ಕಾಲಕ್ಕೆ ತಕ್ಕನಂಗೆ ಬದಲಾಯ್ತಾ ಇದೆ. ಕಾಲಕ್ಕೆ ತಕ್ಕನಂಗೆ ಮಕ್ಕಳು ಅತಿ ಹೆಚ್ಚು ಮಾಡಬಾರ್ದ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ, ಅತಿ ಹೆಚ್ಚು ಆಸೆಗೆ ಒಳಪಡ್ತಾ ಇದ್ದಾರೆ. ಮೊಬೈಲ್ ಅಲ್ಲಿ ನೋಡೋದನ್ನೆಲ್ಲ ಮಾಡ್ಬೇಕು, ನಾವು ಅತಿ ಬೇಗ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಸಾಹಸ ದೋಷಗಳು ಯಾವ ತರ ಇರುತ್ತೆ ಎಲ್ಲ ನೀವು ತಿಳ್ಕೊಂತ ಇರ್ಬೇಕು. ಅವಾಗ ಸುಮ್ಮನೆ ಮೊಬೈಲ್ ಮಕ್ಕಳು ಎಲ್ಲ ಬೆಳ್ಕಂತವ್ರು ಬಿಡು, ಇದ್ ಮಾಡ್ತವ್ರಿ ಬಿಡು, ನಾವು ಅವ್ರು ಚೆನ್ನಾಗಿ ಓದೋರು ಬಿಡು, ನಾವು ಓದಿಲ್ಲ ಬಿಡು, ಅವ್ರಿಗೆ ಹೇಳಕ್ಕಾಗಲ್ಲ, ಅವ್ರೆಲ್ಲ ತಿಳುವಳಿಕೆ ಐತಿ ಅಂತಾರೆ. ಏನೂ ತಿಳುವಳಿಕೆ ಇಲ್ಲ. ಚೆನ್ನಾಗಿ ಓದವ್ರೆ ಅಂತಂದ್ರೆ ಚೆನ್ನಾಗಿ ಮೋಸ ಮಾಡೋದ್ ಕಲ್ತವ್ರೆ ಅಂತ. ಚೆನ್ನಾಗಿ ಜಾಸ್ತಿ ಮೊಬೈಲ್ ಎಲ್ಲ ಚೆನ್ನಾಗಿ ಎಲ್ಲ ಯೂಸ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾವ್ರೆ ಅಂದ್ರೆ ಚೆನ್ನಾಗಿ ಯಾಮಾರ್ಸೋದ್ ಕಲ್ತವ್ರೆ ಅಂತಾನೆ ಅರ್ಥ. ನೋಡಿ, ಒಳ್ಳೆ ಮಕ್ಳು ಯಾವತ್ತು ತಂದೆ ತಾಯಿ ಹಿಂದಿರುಗಿ ಮಾತಾಡಲ್ಲ. ತಂದೆ ತಾಯಿನ ಕೇಳಿನೇ ಎಲ್ಲ ಮಾಡ್ತಾರೆ. ನಿಮ್ಮನ್ನ ಕೇಳಿದಿರಿ ಎಲ್ಲ ಮಾಡ್ತಾವ್ರೆ ಅಂತಂದ್ರೆ ಅವ್ರ ಅಡ್ದಾರಿ ಹಿಡಿದವ್ರೆ ಅಂತಾನೆ ಅರ್ಥ. ಚೆನ್ನಾಗಿ ಓದವ್ರೆ, ನಾವೇನೋ ಅವ್ರಿಗೆ ಹೇಳ್ಕೊಡೋಂಥದ್ದಿಲ್ಲ. ಅಯ್ಯೋ ನಮ್ ಲೆವೆಲ್ ಅವ್ರು ಮಾತಾಡಂಗಿಲ್ಲ, ನಾವ್ ಹಳ್ಳಿ ಜನ, ಕುರಿ ಮೇಯಿಸೋರು ಅಥವಾ ವ್ಯವಸಾಯ ಮಾಡೋರು, ಕೂಲಿ ಮಾಡೋರು ಅಂತ ಅನ್ಕೊಳಕ್ ಹೋಗ್ಬೇಡಿ. ನಿಮ್ಮಲ್ಲಿರೋ ಅನುಭವ ಅವ್ರ ಹತ್ರ ಒಂದು ರೂಪಾಯಿದು ಏನು ಇರೋದಿಲ್ಲ. ನೀವೆಲ್ಲ ಕಷ್ಟ ಅನುಭವಿಸ್ಬಿಟ್ಟು ಬೆಳೆದಿರ್ತೀರಾ. ಆ ಮಕ್ಳು ಕಷ್ಟ ಅನುಭವಿಸಿರಲ್ಲ. ಎಲ್ಲ ಮೋಸ ಮಾಡೋದು, ಯಾಮಾರಿಸೋದು, ವಂಚನೆ ಮಾಡೋದು ಚೆನ್ನಾಗಿ ಕಲ್ತಿರ್ತಾರೆ. ನಿಮ್ಗೆ ಸಿಗಾಕೊಂಡ್ರು ಸುಳ್ಳು ಹೇಳಿ ಮೋಸ ಮಾಡಿ ಅದನ್ನಿಂದ ಹೆಂಗ್ ತಪ್ಪಿಸ್ಕೊಬೇಕು ಅನ್ನೋದು ಕಲ್ತಿರ್ತಾರೆ. ಅವ್ರು ಮಾಡಿರೋ ವಿದ್ಯಾಭ್ಯಾಸ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಮಾಡ್ಕೊಂಡಿರ್ತಾರೆ. ಹೊತ್ತು ಸಮಾಜಕ್ಕೆ ಒಳ್ಳೇದು, ಕುಟುಂಬಕ್ಕೆ ಒಳ್ಳೇದು ಮಾಡೋದಕ್ಕೆ 99% ಮಕ್ಳು ಯಾರು ಮಾಡೋದು, ಎಲ್ಲೋ 1% ಮಕ್ಳು ಇರ್ತವೆ. ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಅವರ ನಡೆ ನುಡಿ, ಅವ್ರ ಮಾತು ಇದ್ಕಿದ್ದಂಗೆನೆ ಅವರ ಸ್ವಭಾವ ಬದಲಾಗೋದು, ಮಾತು ಬದಲಾಗೋದು, ಅವ್ರ ವೇಷಭೂಷಣ ಬದಲಾಯ್ತೈತೆ ಅಂದ್ರೆ ಅಡ್ಡದಾರಿಯಲ್ಲಿ ಹಿಡಿತಾ ಇದ್ದಾರೆ ಅಂತ. ನಾಳೆ ಸಹ ನಿಮ್ಮ ಮರ್ಯಾದೆ, ನಿಮ್ ಕುಟುಂಬದ ಮರ್ಯಾದೆ ಎಲ್ಲಾನು ಹೋಗಿಸ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳೇನ ಅಂತ ತಿಳ್ಕೊಳ್ಳೋದಕ್ಕೆ ಇವನ್ನೆಲ್ಲ ಮಾಡಿ. ನೋಡಿ, ತುಂಬಾ ವಿಭಿನ್ನವಾದ ಚಿಂತನೆ ಮಾಡಿ. ನಿಮ್ಮ ಮಕ್ಳು ಕೊಟ್ಟಿರೋ ಸೌಕರ್ಯ ತಿಕ್ಕಳಿ ಒಂದ್ ವಾರ, ಏನು ಮಾತಾಡ್ಬೇಡ, ಸೈಲೆಂಟ್ ನಮ್ಮ ಮುಂದೆ ಇರಬೇಕು ಅಂತ ಅನ್ನಿ. ಅವ್ರ ನಿಜ ಸ್ವರೂಪ ಆಚೆ ಬರ್ತದೆ. ಅವಾಗ ನೀವಿರೋ ಭ್ರಮೆಯಿಂದ ಹೊರಗೆ ಬರ್ತೀರಾ. ನಿಮ್ಮ ಮಕ್ಕಳನ್ನ ತಿಳ್ಬೋದು ಚಿಕ್ಕ ವಯಸ್ಸಲ್ಲೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಾರ ಪ್ರಶ್ನೆ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಏನಾರ ಮಾಹಿತಿ ಚೆನ್ನಾಗಿದೆ ನಿಮ್ಮ ಸ್ನೇಹಿತರು ಕಳ್ಸ್ಕೊಡಿ, ನಿಮ್ಮ ಕುಟುಂಬಸ್ಥರು ಕಳ್ಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಆತ್ಮ ನಮಸ್ಕಾರ.